ಬಂಗಾರದ ಬೆಲೆ ದಿಢೀರ್ ಅಂತ ಮತ್ತೆ ಇಳಿಕಾಗೋ ಎಲ್ಲ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಮತ್ತೆ ಪಾತಾಳಕ್ಕೆ ಕುಸಿಬಹುದಾ ಬಂಗಾರದ ಬೆಲೆ? ಎದಕ್ಕಂದ್ರೆ ಕೇಂದ್ರ ಸರ್ಕಾರ ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ತಕ್ಷಣ ಬಂಗಾರದ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆಯಾ? ಎದಕ್ಕಂದ್ರೆ ಗ್ರಾಹಕರು ಬಂಗಾರ ಖರೀದಿ ಮಾಡೋಕೆ ಬರ್ತಾ ಇಲ್ಲ. ಯಾರು ಬಂಗಾರ ಖರೀದಿ ಮಾಡಿಲ್ಲ ಅಂದ್ರೆ ಬಂಗಾರದ ಬೆಲೆ ಇಳಿಕೆ ಆಗುತ್ತಾ? ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಈ ಒಂದು ಮಾಹಿತಿ ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಎದಕ್ಕಂದ್ರೆ ತುಂಬಾ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಬಂಗಾರದ ಬೆಲೆ ಏರಿಸುತ್ತೆ ಇಳಿಸುತ್ತೆ ಅಂತ. ನೋಡಿ, ಆಮದು ಸುಂಕ ಏರಿಕೆ ಮಾಡೋದು, GST ಹಾಕೋದು ಬಿಟ್ರೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಬಂಗಾರದ ಬೆಲೆ ನಿರ್ಧಾರ ಮಾಡೋ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ ವೀಕ್ಷಕರೇ. ಎದಕ್ಕಂದ್ರೆ ಇದು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಕಡೆಗೆ ಜನರು ಬಂಗಾರದಲ್ಲಿ ಹೂಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಅದಕ್ಕೂ ಕೂಡ ಇವತ್ತು ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಅಪ್ಡೇಟ್ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮುಂದಿನ ಬರೋ ದಿನ ಬೆಲೆ ಏನಾಗಬಹುದು ಅದು ಕೂಡ ನೀವು ಇವತ್ತು ಈ ವಿಡಿಯೋದಲ್ಲಿ ನೋಡಬಹುದು. ಮತ್ತೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಅದೇನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಸುಲಭವಾಗಿ ಮಾಡಿರ್ಬೇಕು. ನಿಮ್ಮ ಅನಿಸಿಕೆ ಉತ್ತರ ಕಮೆಂಟ್ ಮೂಲಕ ನೀವು ಕೊಡಬಹುದು. ವೀಕ್ಷಕರೇ, ಇವತ್ತಿನ ನಾವು ನಿಮಗೆ ಒಂದು ಚಾರ್ಟ್ ಕೂಡ ತೋರಿಸ್ತೇವೆ. ಆ ಒಂದು ಚಾರ್ಟ್ ಮೂಲಕ ಯಾವ ಬೆಲೆ ಯಾವ ತರ ಏರಿಕೆ ಯಾವ ತರ ಇಳಿಕೆ ಆಗುತ್ತೆ, ಮುಂದಿನ ಬರೋ ದಿನ ಬೆಳ್ಳಿ ಬಂಗಾರ ಬೆಲೆ ಹೇಗೆಲ್ಲ ಇಳಿಕೆ ಏರಿಕೆ ಆಗ್ಬಹುದು, ಒಂದು ನಿಮಗೆ ಅಪ್ಡೇಟ್ ಕೂಡ ಇವತ್ತು ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ಬಹುದು. ಇದು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಕೈಯಲ್ಲಿಲ್ಲ ಬೆಳ್ಳಿ ಮತ್ತು ಬಂಗಾರ ಬೆಲೆ ಏರಿಕೆ ಮಾಡೋ ನಿರ್ಧಾರ. ನೋಡಿ, ಆಮದು ಸುಂಕ ಏರಿಕೆ ಮಾಡಿದ್ರೆ ಬೆಲೆ ಏರಿಕೆ ಆಗುತ್ತೆ. ಆದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಬಂಗಾರ ಬೆಳ್ಳಿಯನ್ನ ಟ್ರೇಡಿಂಗ್ ಮಾಡಲಾಗುತ್ತೆ. ಟ್ರೇಡಿಂಗ್ ಅಂದ್ರೆ ಏನು? ಖರೀದಿ ಮಾಡೋದು, ಸೇಲ್ ಮಾಡೋದು. ವೀಕ್ಷಕರೇ, ನೀವು ಈ ನಮ್ಮ ಭಾರತದ ಬಂಗಾರದ MCX ಚಾರ್ಟ್ ಮತ್ತು ಬೆಳ್ಳಿ ಚಾರ್ಟ್ ನೋಡೋದನ್ನ ಕಲಿಬೇಕು. ಈ ಒಂದು ಚಾರ್ಟ್ ಕೂಡ ನೀವು ನೋಡ್ತಿರ್ಬೋದು ಯಾವ ತರ ಇಲ್ಲಿ ಇಳಿಕೆ ಆಗ್ತಾ ಇದೆ. ಅಂದ್ರೆ ಬೆಳ್ಳಿ ಅಂತೂ ಮತ್ತೆ ಇಳಿಕೆ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ನಾವು ನಿಮಗೆ ಇವತ್ತು ಒಂದು ಗ್ರಾಫ್ ತೋರಿಸ್ತಾ ಇದ್ದೀವಲ್ಲ, ಈ ಒಂದು ಗ್ರಾಫ್ ಅಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು 2,70,000 ರೂಪಾಯಿಯಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇಲ್ಲಿ ನಮಗೆ ಸಿಗ್ತಾ ಇದೆ. ಅಂದ್ರೆ 2,70,000 2,65,000 ರೂಪಾಯಿ ಅತ್ತ ಒಂದು ಸ್ಟ್ರಾಂಗ್ ಸಪೋರ್ಟ್. ಅಂದ್ರೆ ಈ ಒಂದು ಬೆಲೆ ಬ್ರೇಕ್ ಆಗ್ತಾ ಇಲ್ಲ, ಇದ್ರ ಕೆಳಗಡೆ ಬೆಳ್ಳಿ ಬೆಲೆ ಹೋಗ್ತಾ ಇಲ್ಲ. ಒಂದು ವೇಳೆ ಹೋದ್ರೆ 2,50,000 ರೂಪಾಯಿ ತನಕ ಬರಬಹುದು. ಒಂದು ವೇಳೆ ಇದ್ರ ಮೇಲೆ ಹೋದ್ರೆ 2,90,000 ರೂಪಾಯಿ ತನಕ ಹೋಗಬಹುದು. ನೋಡಿ, ಈ ಒಂದು ಚಾರ್ಟ್ ನೋಡಿ ನಾವು ಅದನ್ನ ಕಲಿಬಹುದು. ಇಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಅಂದ್ರೆ ಸಪೋರ್ಟ್ ಅಂದ್ರೆ ಏನು? ನೋಡಿ, ಬೆಳ್ಳಿ ಬೆಲೆ ಕಳೆದ 8 ತಿಂಗಳಿನಿಂದ 2,50,000 ರೂಪಾಯಿ ಕೆಳಗಡೆ ತುಂಬಾ ಹೋಗಿಲ್ಲ. 2,20,000 ರೂಪಾಯಿ ತನಕ ಹೋಗಿತ್ತು ಒಮ್ಮೆ ಬಾರಿ ಮಾತ್ರ. ಮತ್ತೆ 2,50,000 ರೂಪಾಯಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಬೆಳ್ಳಿ ಬೆಲೆಯಲ್ಲಿ ಸಪೋರ್ಟ್ ಕಂಡಿತ್ತು. ಯಾವಾಗ 2,50,000 ರೂಪಾಯಿ ಸಪೋರ್ಟ್ ಮುರಿತು ನೋಡಿ, ಬೆಲೆ 2,20,000 ರೂಪಾಯಿ ತನಕ ಹೋಗಿತ್ತು. ಈಗ ಮತ್ತೆ ಬೆಲೆ ಏರಿಕೆ ಆಗಿ 2,85,000 ರೂಪಾಯಿಗೆ ಬಂದಿದೆ. ಅಂದ್ರೆ 1 kg ಬೆಳ್ಳಿ ಬೆಲೆ ಇವತ್ತು 2,85,000 ರೂಪಾಯಿ ಅಂತಾನು ಕೂಡ ಇಲ್ಲಿ ನಾವು ಹೇಳ್ಬಹುದು. ಆದ್ರೆ ಒಂದು ಕಡೆಗೆ ಮುಂದಿನ ಬರೋ ದಿನ ಬೆಳ್ಳಿ ಬೆಲೆ ಇಳಿಕೆ ಆಗೋ ಸಾಧ್ಯತೆ ಇದೆ. ಎದಕ್ಕಪ್ಪ ಅಂದ್ರೆ ಬಂಗಾರ ಬೆಳ್ಳಿ ಲೆವೆಲ್ ಏನಿದೆ ನೋಡಿ, ಅದು ಇಳಿಕೆ ಆಗ್ತಾ ಇದೆ. ಅಂದ್ರೆ ಟ್ರೇಡಿಂಗ್ ನಲ್ಲಿ ಸೆಲ್ಲಿಂಗ್ ಪವರ್ ಜಾಸ್ತಿ ಕಾಣ್ತಾ ಇದೆ. ಅಂದ್ರೆ ಮಾರಾಟ ಮಾಡೋರು ಜಾಸ್ತಿ ಆಗ್ಬಹುದು. ಹೀಗಾಗಿ ಬೆಳ್ಳಿ ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ. ಯಾರೆಲ್ಲ 1,50,000 ರೂಪಾಯಿಗೆ ಖರೀದಿ ಮಾಡಿದ್ರು ನೋಡಿ, 3 ಲಕ್ಷ ರೂಪಾಯಿ ಆಗ್ತಾ ಇದ್ದಂತೆ ಮಾರಾಟ ಮಾಡ್ತಾ ಇದ್ದಾರೆ. ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾರೆ ಬಂಗಾರ ಬೆಳ್ಳಿಯಲ್ಲಿ. ಅವರು ತಮ್ಮ ಲಾಭವನ್ನ ಬುಕ್ ಮಾಡ್ತಾರೆ. ಸೊ ಇಲ್ಲಿ ಬೆಲೆ ಇಳಿಕೆ ಆಗ್ಬಹುದು. ಹೀಗಾಗಿ ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಆಗ್ಬಹುದು, ಮತ್ತಷ್ಟು ಕರೆಕ್ಷನ್ ಆಗ್ಬಹುದು. ಇದು ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೆ ಇದರದ್ದು ಬೆಲೆ 2,20,000 2,30,000 ರೂಪಾಯಿ ಅಂತ ಬರಬಹುದು ಅಂತಾನು ಕೂಡ ಇಲ್ಲಿ ನಾವು ಹೇಳ್ಬಹುದು. ಇನ್ನು ತುಂಬಾ ಜನ ಮೋದಿ ಸರ್ಕಾರ ಬಂದ ಮೇಲೆ ಬಂಗಾರ ಬೆಲೆ ಏರಿಕೆ ಆಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ತುಂಬಾ ಜನ ಇದೇ ಒಂದು ಮಾತು ನೀವು ಎಲ್ಲಾ ಕಡೆ ಬಂಗಾರದ ಅಂಗಡಿಯಲ್ಲೂ ಕೂಡ ಕೇಳಿರ್ಬೋದು. ನೋಡಿ ವೀಕ್ಷಕರೇ, ಬಂಗಾರ ಇವತ್ತು ಭಾರತದಲ್ಲೂ ಕೂಡ ಸಿಗುತ್ತೆ, ಅಮೆರಿಕಾದಲ್ಲೂ ಕೂಡ ಸಿಗುತ್ತೆ, ಚೈನಾದಲ್ಲೂ ಸಿಗುತ್ತೆ, ರಷ್ಯಾದಲ್ಲೂ ಸಿಗುತ್ತೆ. ಬಂಗಾರದ ಬೆಲೆ ಇವತ್ತು ಭಾರತದಲ್ಲಿ ಏರಿಕೆ ಆಗಿದೆ ಅಂದ್ರೆ ಅಲ್ಲೂ ಕೂಡ ಏರಿಕೆ ಆಗಿರುತ್ತೆ, ಅಮೆರಿಕಾದಲ್ಲೂ ಏರಿಕೆ ಆಗಿರುತ್ತೆ. ಹೀಗಾಗಿ ಭಾರತ ಒಂದೇ ದೇಶದಲ್ಲಿ ಬೆಲೆ ಯಾವಾಗ ಏರಿಕೆ ಆಗುತ್ತೆ? ಕೇಂದ್ರ ಸರ್ಕಾರ ಖುದ್ದು ಬಂಗಾರದ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನ ಹೆಚ್ಚಳ ಮಾಡಿದ್ರೆ. ನೋಡಿ, ಮೊನ್ನೆ ಮೋದಿ ಸರ್ಕಾರ 15%ಗೆ ಆಮದು ಸುಂಕ ಏರಿಕೆ ಮಾಡಿದ್ರು. ಅವಾಗ ಭಾರತದಲ್ಲಿ ಮಾತ್ರ ಬಂಗಾರದ ಬೆಲೆ 12,000 ರೂಪಾಯಿ 10 ಗ್ರಾಮ್ ಮೇಲೆ ಏರಿಕೆ ಆದ್ರೆ ಬೆಳ್ಳಿ ಬೆಲೆ 20,000 ರೂಪಾಯಿ ಏರಿಕೆ ಆಗಿತ್ತು ಭಾರತದಲ್ಲಿ ಮಾತ್ರ. ಆದ್ರೆ ಅಮೆರಿಕ, ಚೀನಾ, ರಷ್ಯಾದಲ್ಲಿ ಏರಿಕೆ ಆಗಿಲ್ಲ. ಅಲ್ಲಿ ಬೆಲೆ ಇಳಿಕೆ ಇದೆ. ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಈಗ
ಅಮೆರಿಕ, ರಷ್ಯಾ, ಚೀನಾದಲ್ಲಿ ಬಂಗಾರ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಾನೆ ನೀವು ಲೆಕ್ಕ ಮಾಡಬಹುದು. ಆದ್ರೆ ಯಾರಾದ್ರೂ ಬೇರೆ ದೇಶದಿಂದ ಭಾರತಕ್ಕೆ ಬಂಗಾರ ತಗೊಂಡ್ಬರ್ತೀವಿ ಅಂದ್ರೆ 15% ಟ್ಯಾಕ್ಸ್ ಅನ್ನ, ಅಂದ್ರೆ ಒಂದು ಇಂಪೋರ್ಟ್ ಡ್ಯೂಟಿನ ಕೊಡ್ಬೇಕಾಗುತ್ತೆ. ಅವಾಗ ಇದ್ರದ್ದು ಬೆಲೆ ಏರಿಕೆ ಆಗುತ್ತೆ. ಸೊ ಈ ತರ ಒಂದು ಲೆಕ್ಕಾಚಾರ ಇದೆ. ಆದ್ರೆ ಈಗ ಬಂಗಾರದ ಬೆಲೆ ಏರಿಕೆ ಆಗಿರೋ ಕಾರಣ ಏನಪ್ಪಾ ಅಂದ್ರೆ ಜಾಗತಿಕ ಅನಿಶ್ಚಿತತೆ ಅಂತಾನೆ ಹೇಳ್ಬಹುದು. ಅಂದ್ರೆ ಯಾವಾಗ ಯುದ್ಧಗಳು ಪ್ರಾರಂಭವಾಗುತ್ತೆ ಅವಾಗ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ. ಈ ಬಾರಿ ಅಮೆರಿಕ ಇರಾನ್ ಯುದ್ಧ ಆಗಿರ್ಬೋದು, ಇನ್ನೊಂದು ಕಡೆಗೆ ರಷ್ಯಾ ಉಕ್ರೇನ್ ಯುದ್ಧ ಕಾರಣವೂ ಕೂಡ ಬಂಗಾರದ ಬೆಲೆ ಸ್ಕೈ ರಾಕೆಟ್ ಆಗಿತ್ತು. ಸೊ ಇದರಲ್ಲಿ ಕೇಂದ್ರ ಸರ್ಕಾರದ ಕೈ ಇಲ್ಲ ಅಂತಾನೆ ಕೂಡ ಇಲ್ಲಿ ನಾವು ಹೇಳ್ಬಹುದು. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಬೆಲೆ ನಿರ್ಧಾರವಾಗೋದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ. ಚೀನಾದವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ, ಸಾವಿರಾರು ಕೋಟಿ ಪ್ರಮಾಣದಲ್ಲಿ ಬಂಗಾರದಲ್ಲಿ ಹೂಡಿಕೆ ಮಾಡಿದ್ರೆ, ಈಗ ನೋಡಿ ಡಾಲರ್ಗೆ ಕಂಪೇರ್ ಮಾಡಿದ್ರೆ ಬಂಗಾರ ತುಂಬಾ ವೊಲೆಟಿಲಿಟಿ ಇದೆ. ತುಂಬಾ ಜನ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ, ಕೆಲವರು ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಅಂತವರು ಈ ಒಂದು ಚಾರ್ಟ್ ನೋಡೋದನ್ನ ಕಲಿಬೇಕು. ನೋಡಿ, ಇದು ಬಂಗಾರದ MCX ಅಂತ, ಅಂದ್ರೆ ಇದು ಬಂಗಾರದ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್, ಇದು ಭಾರತದ್ದು. ಇನ್ನೊಂದು XAU/USD ಅಂತ ಬರುತ್ತೆ. ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ $4,500 ಹತ್ರ ಬಂಗಾರ ಬೆಲೆ ಟ್ರೇಡ್ ಆಗ್ತಾ ಇದೆ. ನೋಡಿ, ಇಲ್ಲಿ ಒಂದು ನೀವು ಸ್ಟ್ರಾಂಗ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನೋಡ್ತಿರಬಹುದು. ಬಂಗಾರದ ವ್ಯಾಲ್ಯೂ ನೋಡ್ತಿರ್ಬೋದು ವೀಕ್ಷಕರೇ. 1,55,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. 1,57,000 ರೂಪಾಯಿದಲ್ಲೂ ಕೂಡ ಸ್ಟ್ರಾಂಗ್ ಸಪೋರ್ಟ್ ಇದೆ. ಅಂದ್ರೆ ಈ ಒಂದು ಬೆಲೆ ಬ್ರೇಕ್ ಆಗ್ತಾ ಇಲ್ಲ, ಸಪೋರ್ಟ್ ಇದೆ. ಮೇಲ್ಗಡೆ 1,60,000 ರೂಪಾಯಿ ಟಚ್ ಆಗ್ತಾ ಇದ್ದಂತೆ ಕೆಳಗಡೆ ಬರ್ತಾ ಇದೆ. 1,58,000 ರೂಪಾಯಿಗೆ ಬರ್ತಾ ಇದ್ದಂತೆ ಮತ್ತೆ ಮೇಲ್ ಹೋಗ್ತಾ ಇದೆ. ಯಾವಾಗ ಇದ್ರದ್ದು ಬೆಲೆ ಬ್ರೇಕ್ ಆಗುತ್ತೆ ನೋಡಿ, 1,52,000 ಬರ್ಬೋದು, 1,50,000 ರೂಪಾಯಿ ತನಕ ಮತ್ತೆ ಬರಬಹುದು. ಒಂದು ವೇಳೆ 1,60,000 ರೂಪಾಯಿ, 1,62,000 ರೂಪಾಯಿ ಬ್ರೇಕ್ ಆದ್ರೆ ಮತ್ತೆ 1,70,000 ರೂಪಾಯಿನೂ ಬೆಲೆ ಏರಿಕೆ ಆಗಬಹುದು. 1,72,000 ರೂಪಾಯಿಗೆ ಮತ್ತೊಮ್ಮೆ ಬರಬಹುದು ಬಂಗಾರದ ಬೆಲೆ ಅಂತಾನೂ ಕೂಡ ಲೆಕ್ಕಾಚಾರ ನಾವು ಇಲ್ಲಿ ಮಾಡಬಹುದು. ಅಂದ್ರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನಾವು ನೋಡಿದ್ರೆ ನೋಡಿ, ಈ ಒಂದು ಬಂಗಾರದ ಬೆಲೆ ಕೂಡ ಮುಂದಿನ ಬರೋ ದಿನ ಇಳಿಕೆ ಆಗೋ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದು ಕೂಡ ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಒಂದೇ ವರ್ಷದಲ್ಲಿ 20-30%, 3-4 ವರ್ಷದಲ್ಲಿ 40-50% ಅಷ್ಟು ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗಿದೆ. ಸೊ ಮುಂದಿನ ಬರೋ ದಿನ ಮಾರ್ಕೆಟ್ ಕರೆಕ್ಷನ್ ಆದ್ರೆ ಇದ್ರದ್ದು ಬೆಲೆ ಇನ್ನೂ ಇಳಿಕೆ ಆಗಬಹುದು. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಭಾರತದಲ್ಲಿ, ಕರ್ನಾಟಕದಲ್ಲಿ ನೋಡಿ, 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ 1,19,290 ರೂಪಾಯಿಗೆ ಬಂದು ನಿಂತಿದೆ. ನೋಡಿ, ಮತ್ತೆ 1,20,000 ರೂಪಾಯಿ ಅಂತ ಇದೆ 18 ಕ್ಯಾರೆಟ್ ಚಿನ್ನದ ಬೆಲೆ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಆದ್ರೆ ಇದ್ರದ್ದು ಬೆಲೆ ಮತ್ತೆ ಇಳಿಕೆ ಆಗ್ಬಹುದು. 1 ವರ್ಷಗಳ ಕಾಲ ಕೇಂದ್ರ ಸರ್ಕಾರ ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಂದ್ರೆ 1 ವರ್ಷದವರೆಗೂ ಜನರು ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕಬೇಕು ಅಂತಾನೆ 15% ಆಮದು ಸುಂಕವನ್ನ ಏರಿಕೆ ಮಾಡಿರುವಂತದ್ದು. ಹೀಗಾಗಿ ಮುಂದಿನ ವರ್ಷ ಅಂದ್ರೆ 2027 ಮಾರ್ಚ್ ನಂತರ ಈ ಒಂದು ಆಮದು ಸುಂಕ ಏನಿದೆ ನೋಡಿ, ಅದು ಮತ್ತೆ 6%ಗೆ ಇಳಿಕೆ ಮಾಡಿದ್ರೆ ಅವಾಗ ಮತ್ತೆ ಇದ್ರದ್ದು ಬೆಲೆ ಇಳಿಕೆ ಆಗುತ್ತೆ. 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಮೋದಿ ಸರ್ಕಾರ ಹೇಳಿದೆ. ಆದ್ರೂ ಕೂಡ ಜನ ಈಗ ಖರೀದಿ ಮಾಡಿದ್ರೆ ಮುಂದೆ ಮತ್ತೆ ಕೇಂದ್ರ ಸರ್ಕಾರ ಆಮದು ಸುಂಕವನ್ನ ಇಳಿಕೆ ಮಾಡಿದ್ದೇ ಆದಲ್ಲಿ ಈಗ ಖರೀದಿ ಮಾಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ಬಹುದು. ಯಾಕಂದ್ರೆ ಅವ್ರು ಈಗ ಜಾಸ್ತಿ ಹಣ ಕೊಟ್ಟು ಬಂಗಾರ ತಗೊಂಡಿರ್ತೀರ. ಆದ್ರೆ ಮುಂದಿನ ಬರೋ ದಿನ ಮತ್ತೆ ಕೇಂದ್ರ ಸರ್ಕಾರ ಬೆಲೆ ಇಳಿಕೆ ಮಾಡಿದ್ರೆ, ಅಂದ್ರೆ ಆಮದು ಸುಂಕ ಇಳಿಕೆ ಮಾಡಿದ್ರೆ ಮತ್ತೆ ಬಂಗಾರದ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅವಾಗ ಈಗ ಖರೀದಿ ಮಾಡೋರಿಗೆ ನಷ್ಟ ಅಂತಾನೆ ಹೇಳ್ಬಹುದು. ಸೊ 1 ವರ್ಷದವರೆಗೂ ಜನರು ಎದಕ್ಕೆ ಖರೀದಿ ಮಾಡಬಾರ್ದು ಅಂದ್ರೆ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ಬಂಗಾರ ಇಂಪೋರ್ಟ್ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,45,800 ರೂಪಾಯಿ. ಇದು 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಆಭರಣ 22 ಕ್ಯಾರೆಟ್ 916 ಬೆಲೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರ. ಅಂದ್ರೆ 1,45,800 ರೂಪಾಯಿ ಆಗಿದೆ 22 ಕ್ಯಾರೆಟ್ ಚಿನ್ನದ ಬೆಲೆ. ಇದು ಕೇವಲ ಆನ್ಲೈನ್ ಬೆಲೆ ಆಗಿದೆ. ಇದ್ರ ಮೇಲೆ 3% GST ಬೇರೆ ಇರುತ್ತೆ, ಮೇಕಿಂಗ್ ಚಾರ್ಜ್ ಬೇರೆ ಇರುತ್ತೆ, ವೇಸ್ಟೇಜ್ ಅಂತಾನು ಕೂಡ ಬೇರೆ ಇರುತ್ತೆ. ಬಂಗಾರ ಖರೀದಿ ಮಾಡೋರು ಯಾವತ್ತಿದ್ರು ಕೂಡ BIS ಮಾರ್ಕ್ ಇದ್ರೆ ಮಾತ್ರ ಬಂಗಾರದ ಆಭರಣ ಖರೀದಿ ಮಾಡಬೇಕು. BIS ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರ ತಗೋಬೇಡಿ ವೀಕ್ಷಕರೇ, ನಿಮಗೆ ಅಲ್ಲಿ ಮೋಸ ಕೂಡ ಆಗ್ಬಹುದು. ಇನ್ನು ಎರಡನೇದಾಗಿ ಕಡ್ಡಾಯವಾಗಿ 3% GST ಬಿಲ್ಲು ಕಡ್ಡಾಯವಾಗಿ ತಗೊಳ್ಳಿ. ಬಿಲ್ ಇಲ್ಲದೆ ವ್ಯವಹಾರ ಮಾಡಿದ್ರೆ ನಿಮಗೆ ದಂಡ ಕೂಡ ಬೀಳಬಹುದು, ಹುಷಾರಾಗಿರಿ. ಇನ್ನು ವೀಕ್ಷಕರೇ, ಮೂರನೇದಾಗಿ ಹೇಳ್ಬೇಕಂದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಿ. ಅಂದ್ರೆ ಕೆಲವು ಕಡೆಗೆ ಮೇಕಿಂಗ್ ಚಾರ್ಜು ಅಂದ್ರೆ ಬಂಗಾರದ ಆಭರಣಕ್ಕೆ 20-30-40% ವರೆಗೂ ಮೇಕಿಂಗ್ ಚಾರ್ಜ್ ಹಾಕಿರ್ತಾರೆ. ಅದು ನಿಮಗೆ ಅರ್ಥ ಆಗೋದಿಲ್ಲ. ಸೊ ನೀವು ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಬೇಕು. ತೂಕ ಮಾಡಿಸುವಾಗ ಬಂಗಾರದ ಆಭರಣ ತೂಕ ಮಾಡಿಸ್ತಿರಲ್ಲ, ಆ ತೂಕದಲ್ಲಿ
ಆ ಒಂದು ಇಮಿಟೇಷನ್ ಜ್ಯುವೆಲರಿ ಅಂತ ಬರುತ್ತೆ, ಆರ್ಟಿಫಿಷಿಯಲ್ ಡೈಮಂಡ್ಸ್ ಅಂತ ಬರುತ್ತೆ, ಅದರದ್ದು ತೂಕವನ್ನ ನೀವು ಲೆಸ್ ಮಾಡಿಸಬೇಕು. 1 ಗ್ರಾಮ್ ಬಂಗಾರ ಈಗ 16,000 ರೂಪಾಯಿ ಅಂತ ಇದೆ. 1 ಗ್ರಾಮ್ ಸ್ಟೋನ್ಸ್ ಗಳ ಬೆಲೆ, ಇಮಿಟೇಷನ್, ಡೂಪ್ಲಿಕೇಟ್, ಆರ್ಟಿಫಿಷಿಯಲ್, ಕಲರ್ಫುಲ್ ಡೈಮಂಡ್ಸ್ ಗಳನ್ನ ಹಾಕಿರ್ತಾರಲ್ಲ, ಅದರದ್ದು ಬೆಲೆ 1 ಗ್ರಾಮ್ಗೆ ಕೇವಲ 300 ರೂಪಾಯಿ 400 ರೂಪಾಯಿ ಇರುತ್ತೆ. ಆದ್ರೆ ಅದು ಬಂಗಾರದ ಜೊತೆಗೆ ತೂಕ ಮಾಡ್ತಾರಲ್ಲ, ಅಂದ್ರೆ ಒಂದು ಬಂಗಾರದ ಬಳೆ ಇರುತ್ತೆ ಅಥವಾ ಬಂಗಾರದ ಉಂಗುರ ಇರುತ್ತೆ, ಆ ಉಂಗುರದ ಮೇಲೆ ಒಂದು ಆರ್ಟಿಫಿಷಿಯಲ್ ಡೈಮಂಡ್ ಇರುತ್ತೆ, ಆ ಒಂದು ಡೈಮಂಡ್ ಬೆಲೆ 500 ರೂಪಾಯಿ ಇರುತ್ತೆ. ಅದು ಬಂಗಾರದ ಉಂಗುರದ ಮೇಲೆ ಹಾಕಿದ ತಕ್ಷಣ ಅದು ತೂಕ ಮಾಡಿದಾಗ ಅದರದ್ದು ತೂಕ 1 ಗ್ರಾಮು ಬಂಗಾರದಲ್ಲಿ ಹೂಡಿಕೆ ಮಾಡ್ದಂಗಾಗುತ್ತೆ. ಹೀಗಾಗಿ ಅದರದ್ದು ತೂಕ ನೀವು ಮೈನಸ್ ಮಾಡಿಸ್ಬೇಕು. 1 ಗ್ರಾಮ್ ಅಲ್ಲಿ ನೀವು ಕಡಿತ ಮಾಡಿಸಿದ್ರೆ ನೀವು 9 ಗ್ರಾಮ್ಗೆ ಲೆಕ್ಕ ಕೊಡಬೇಕು. 9 ಗ್ರಾಮ್ಗೆ ಅಂದ್ರೆ 1 ಗ್ರಾಮ್ ನಿಮಗೆ ಉಳಿದ್ರು ಕೂಡ ನಿಮಗೆ ಇಲ್ಲಿ 15ರಿಂದ 16,000 ರೂಪಾಯಿ ಉಳಿತಾಯ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಹೀಗಾಗಿ ಸ್ಟೋನ್ಸ್ ಗಳನ್ನ ನೀವು ಲೆಸ್ ಮಾಡಿಸಬೇಕು ಅಂತ ತೂಕದಲ್ಲಿ ಇಲ್ಲಿ ಹೇಳಲಾಗುತ್ತೆ. ಮೇಕಿಂಗ್ ಚಾರ್ಜ್ ಎಲ್ಲಿ ಕಡಿಮೆ ಇರುತ್ತೆ, ಎಲ್ಲಿ ಹಾಲ್ ಮಾರ್ಕ್ ಇದ್ದ ಬಂಗಾರ ಸಿಗುತ್ತೆ, ಅಲ್ಲಿ ನೀವು ಬಂಗಾರದ ಆಭರಣ ಖರೀದಿ ಮಾಡಿದ್ರೆ ನಿಮಗೆ ಮೋಸ ಆಗೋದಿಲ್ಲ ವೀಕ್ಷಕರೇ. ಇನ್ನು ಕೊನೆಯದಾಗಿ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,59,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ಹತ್ತತ್ರ 1,60,000 ರೂಪಾಯಿಗೆ ಬಂದು ನಿಂತಿದೆ. ಹೋದ ವಾರ 1,63,000 ರೂಪಾಯಿ ಇತ್ತು. ಈಗ ಈ ವಾರ ಓಪನಿಂಗ್ 1,59,000 ರೂಪಾಯಿಂದ ಓಪನ್ ಆಗ್ತಾ ಇದೆ. ಮುಂದಿನ ಬರೋ ದಿನ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ಕಾದು ನೋಡೋಣ. ಇವತ್ತಿಗೆ ಇಷ್ಟ ಆಗಿತ್ತು, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.